Ta-da! ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬರ್ತಾಯಿದ್ರೆ ನನ್ನ ಹೆಸರು ಮಮತಾ. ಸೊ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಯಾವ ನೋಟಿಫಿಕೇಷನ್ಸ್ ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸೂಪರ್ಬಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು, ಇವತ್ತು ಸ್ಪೆಷಲ್ ಡೇ, ಇವತ್ತು ನಮ್ಮಮ್ಮನ ಬರ್ಡೇ. ಸೊ ನಮ್ಮಮ್ಮಂಗೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಅದೆಲ್ಲ ಏನೂ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ನಮ್ಮಮ್ಮಂಗೆ ಒಂದು ಸ್ಪೆಷಲ್ ರೆಸಿಪಿ ಕುಕ್ ಮಾಡೋಣ, ಸೊ ದಟ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ನಾನು ಇವತ್ತು ಕುಕ್ ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಪೈನಾಪಲ್ ಕೇಸರಿ ಬಾತ್. ಸೊ ಅದು ಹೆಂಗೆ ಬರುತ್ತೆ, ಏನು ಬರುತ್ತೆ, ಟೇಸ್ಟ್ ಎಲ್ಲ ಹೆಂಗಿರುತ್ತೆ, ಸೊ ಅದ್ರ ಬಗ್ಗೆ ಮಾಡ್ತಾಯಿದ್ದೀನಿ. ಸೊ ಪೈನಾಪಲ್ ಕೇಸರಿ ಬಾತ್, ಈವನ್ ಅದ್ರ ಮೆಟೀರಿಯಲ್ಸ್ ಕೂಡ ನಾನು ಹೋಗಿ ಶಾಪ್ ಮಾಡಬೇಕು. ಸೊ ಇದೆಲ್ಲ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ನಾನು ಹೋಗಿ ಪೈನಾಪಲ್ ಕೇಸರಿ ಬಾತ್ಗೆ ಏನು ಬೇಕೋ ಅದೆಲ್ಲ ಶಾಪ್ ಮಾಡ್ಕೊಂಡ್ಬಂದೆ. ಸೊ ಇದು ನಮ್ಮ ಮನೆ ಹತ್ರ ಬರೋ ಅಂಥ ಅನಿಮಲ್ಸು. ಈ ಮಂಗ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ನಾವು ಇದಕ್ಕೆ ಆರೆಂಜ್ ಕೊಟ್ವಿ, ಅದು ಚೆನ್ನಾಗಿ ತಿನ್ಕೊಂಡು ಹೋಯಿತು. ಇದೇ ಥರ ಬರ್ಡ್ಸ್, ಸ್ಕ್ವೆರಿಲ್ಸ್ ಎಲ್ಲ ಬರ್ತಾ ಇರುತ್ತೆ. ನಾವು ಅದಕ್ಕೆ ಆಹಾರ, ಪಾಲನೆ, ಪೋಷಣೆ ಎಲ್ಲ ಮಾಡ್ತಾಯಿದ್ವಿ, ಸ್ಪೆಷಲಿ ನಮ್ಮಮ್ಮ. ಸೊ ಇದೆಲ್ಲ ಮೆಟೀರಿಯಲ್ಸ್. ಸೊ ನಾನು ಇಲ್ಲಿ ಪೈನಾಪಲ್ ತೊಗೊಂಡಿದ್ದೀನಿ, ರವೆ, ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ತುಪ್ಪ. ಸೊ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಫಸ್ಟು ನಾವು ರವೆನ ಹುರ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಮೀಡಿಯಮ್ ಸೈಜ್ ರವೆ ಬರುತ್ತಲ್ಲ, ಆ ಮೀಡಿಯಮ್ ಸೈಜ್ ರವೆನ ಈ ಥರ ಹುರ್ಕೋತಾ ಇದ್ದೀನಿ. ಸೊ ಈ ಥರ ಹುರ್ಕೊಬಿಟ್ಟು ಸ್ವಲ್ಪ ಹೊತ್ತು ಅದು ಫುಲ್ ಘಮ ಬರಬೇಕು ಅಲ್ಲಿ ತನಕ. ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹಾಕಿ ಹುರ್ಕೋತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ. ಸೊ ಅದು ಸ್ವಲ್ಪ ಫುಲ್ ತುಪ್ಪದಲ್ಲಿ ದಪ್ಪ ಆಗೋ ತನಕ ಹುರಿಬೇಕು. ನಾನು ಸ್ವಲ್ಪ ಸೀದೋಯ್ತು. ಸೊ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹುಷಾರಾಗಿರಬೇಕು. ಅದಾದ್ಮೇಲೆ ಸಕ್ಕರೆ ಹಾಕಿ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೇಕು. ಆಮೇಲೆ ಪೈನಾಪಲ್ನ ಮಿಕ್ಸಿ ಮಾಡಿರೋ ಪೈನಾಪಲ್ನ ಅದಕ್ಕೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಸೊ ಚೆನ್ನಾಗಿ ಬಾಯ್ಲ್ ಮಾಡಾದಮೇಲೆ ಅದಕ್ಕೆ ನೀರು ಹಾಕಿ ಬಾಯ್ಲ್ ಮಾಡಬೇಕು. ಸೊ ನೀರು ಹಾಕಿ ಬಾಯ್ಲ್ ಮಾಡಿ ಸೊ ಈ ಥರ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ನೀವು ಹುರ್ಕೊಂಡಿರೋ ರವೆ ಇರುತ್ತಲ್ಲ, ಅದನ್ನು ಆ ಬಾಯ್ಲ್ ಆಗ್ತಿರೋ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದಾಗ ಆ ಕನ್ಸಿಸ್ಟೆನ್ಸಿ ನೋಡ್ಬೋದು, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ನೀವು ಎಕ್ಸ್ಟ್ರಾ ತುಪ್ಪ ಬೇಕಾದರೆ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಮ ರುಚಿಗೆ ತಕ್ಕಷ್ಟು ಹೆಂಗೆ ಬೇಕೋ ಹಾಗೆ. ಸೊ ಈ ಥರ ಎಲ್ಲ ಮಾಡಾದಮೇಲೆ ಸೊ ನೋಡ್ತಾ ಇರ್ಬೋದು. ಸೊ ಇದೊಂದು ಪ್ರಾಪರ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನು ಕಲರ್ಸ್ ಹಾಕೋಕ್ಕೆ ನಾನು ಇಷ್ಟಪಡಲ್ಲ, ಬಿಕಾಸ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ತಿಳಿಸಿ. See you in the next vlog. Until then, take care. Tata. Bye bye.